ನಮ್ ಕಡೆ ನಾಗರ ಪಂಚಮಿಗೆ ಮಾಡುವಂತ ಉಂಡಿಗಳೊಳಗ ಈ ಬೇಸನ್ ಉಂಡಿ ಬಹಳ ಜನರದ ಫೇವ್ರೇಟ್ ಇರ್ತೈತಿ. ಇದನ್ನ ಸರಿಯಾದ ಅಳತಿ ಪ್ರಮಾಣ ಇಟ್ಕೊಂಡ್ ಮಾಡಿದ್ರ ಮಸ್ತ್ ಆಗ್ತಾವು. ಹೆಂಗ್ ಮಾಡೋದು ಅಂತ ನೋಡೋಣ ಬರ್ರಿ. ಇಲ್ಲಿ 3 ಕಪ್ ಆಗುವಷ್ಟ ಕಡ್ಲಿ ಬ್ಯಾಳಿ ತಗೊಂಡೇನಿ. ಇವನ್ನ ತುಪ್ಪದು ಏನು ಹಾಕ್ಬಾರ್ದ್ರಿ. ಹಂಗ 15ರಿಂದ 20 ನಿಮಿಷ ಲೋ ಫ್ಲೇಮ್ನಾಗನ ಹುರ್ಕೋಬೇಕು. ಕಡ್ಲಿ ಬ್ಯಾಳಿದ ಕಲರ್ ಚೇಂಜ್ ಆಗ್ತೈತಿ. ಮತ್ತ ಇದರಿಂದ ಒಂದ್ ಸ್ಮೆಲ್ ಬರ್ತೈತ್ರಿ. ಅವಾಗ ಗ್ಯಾಸ್ ಆಫ್ ಮಾಡಿ ಇದನ್ನ ತಣ್ಣಗಾಗಕ ಒಂದ್ ಪ್ಲೇಟ್ನಾಗ ತೆಗೆದಿಟ್ಕೊಳಕತ್ತೀನಿ. ಯಾವ ಕಪ್ನಾಗ ನಾವು ಕಡ್ಲಿ ಬ್ಯಾಳಿ ತಗೊಂಡಿದ್ರಲ್ಲ ಅದ ಕಪ್ನಾಗ ನಾನಿಲ್ಲಿ ಪೋನಾ ಕಪ್ ತುಪ್ಪ ತಗೊಂಡಿನಿ. ಅಂದ್ರ 3/4 ಕಪ್. ಇದ್ರಾಗಿಂದ ನಾನು 1.5 ಚಮಚ ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಳಕ್ ತಗೊಂಡಿನಿ. ಮೊದ್ಲ ಬದಾಮ ಆಮೇಲೆ ಗೋಡಂಬಿ ಹುರ್ದ ತೆಗ್ದಿಟ್ಕೊಳಕತ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಡ್ರೈ ಫ್ರೂಟ್ಸ್ ಅದನ್ನ ತಗೋಬಹುದು. ಇಲ್ಲಿ ನೋಡ್ರಿ ಈಗ ಕಡ್ಲಿ ಬ್ಯಾಳಿ ಸೌಂಡ್ ಕೇಳ್ಸಾಕತೈತಿ. ಎಷ್ಟ್ ಚಂದ ಆರಿದಾವು ಮತ್ತ ಚಲೋತೆಗೆ ಹುರಿದವನು. ಇವನ್ನ ಮಿಕ್ಸರ್ ಜಾರ್ನಾಗ ಹಾಕೊಂಡು ನಾನು ಮಿಕ್ಸಿ ಮಾಡ್ಕೊಳಕತ್ತೀನಿ. ಜಾಸ್ತಿ ಪೌಡರ್ ಆಗ್ಬಾರ್ದ್ರಿ ಇದು. ಇದೇ ರೀತಿ ಎಲ್ಲಾ ಪೌಡರ್ ಮಾಡ್ಕೊಂಡ ಇದನ್ನ ಜರಡಿ ಹಿಡ್ಕೋಬೇಕು. ನಿಮ್ದ ಕ್ವಾಂಟಿಟಿ ಜಾಸ್ತಿ ಇತ್ತಂದ್ರ 1 kg ಮ್ಯಾಲ ಇತ್ತಂದ್ರ ಇದನ್ನ ಗಿರ್ನಿ ಒಳಗನು ಹಾಕಿಸ್ಕೋಬಹುದು. ಈ ಚನ್ಗಿದಾಗ ಮ್ಯಾಲ ಉಳಿದಿದ್ರಲ್ಲ ಇದನ್ನ ಮತ್ತ ಮಿಕ್ಸಿದಾಗ ಹಾಕೊಂಡ ಪೌಡರ್ ಮಾಡಿ ಇದ ಹಿಟ್ಟಿಗೆ ಸೇರ್ಸ್ಕೋಬೇಕು. ಈಗ ಇದನ್ನ ತುಪ್ಪ ಹಾಕೊಂಡ ನಾವು ಹುರ್ಕೋಬೇಕು. ಆದ್ರ ಎಲ್ಲಾನು ಒಂದು ಸಲ ಹಾಕೋಬಾರ್ದು. ನಾನಿಲ್ಲಿ 3 ಚಮಚ ತುಪ್ಪ ಹಾಕೊಂಡಿನಿ. ಆಮೇಲೆ 3 ಚಮಚ ಹಿಟ್ಟು ಹಾಕೊಂಡಿನಿ. ಆ ಹಿಟ್ಟು ಹಾಕುದ ವಿಡಿಯೋ ಬಂದಿಲ್ರಿ. ಆದ್ರೆ ನಾನು 3 ಚಮಚನ ಹಿಟ್ಟು ಹಾಕೊಂಡಿನಿ. ಹಿಟ್ಟಿಗೆ ಎಲ್ಲಾ ಕಡೆನೂ ತುಪ್ಪ ಹತ್ತುವರೆಗೂ ಇದನ್ನ ಹುರ್ಕೋಬೇಕು. ಆಮೇಲೆ ಮತ್ತ 3 ಚಮಚ ಅದ ಹಿಟ್ಟ ಹಾಕೋಬೇಕು. ಮತ್ತ 3 ಚಮಚ ತುಪ್ಪ. ಹಿಂಗ ನೋಡ್ರಿ ಎಲ್ಲಾ ಒಂದ ಸತಿ ಹಾಕೋಬಾರ್ದು. ಸ್ವಲ್ಪ ಹಿಂಗ ಹಾಕೊಂಡ ಇದನ್ನ ಚಲೋತಾಗಿ ಹುರಿಬೇಕು. ಹಿಂಗ್ ಮಾಡಿದ್ರ ಗಂಟ್ ಆಗೋದಿಲ್ರಿ. ಇದು ತುಪ್ಪ ಎಲ್ಲಾ ಕಡೆನೂ ಹತ್ತಿತಂದ್ರ ಮತ್ತ ಗುಂಡ್ ಚಮಚ ಐತ್ರಲ್ಲ ಅದ್ರಲ್ಲೇ 3 ಚಮಚ ಮತ್ತೆ ಹಿಟ್ಟು ಹಾಕೊಳಕತ್ತೇನಿ. ಆಮೇಲೆ ಮತ್ 3 ಚಮಚ ತುಪ್ಪ. ಹಿಂಗ ನೋಡ್ರಿ ನಾನು ಸ್ವಲ್ಪ ಹಿಟ್ಟ ಮತ್ತ ತುಪ್ಪ ಹಾಕೊಂಡ ಇದನ್ನ ಚಲೋತಾಗಿ ಹುರ್ಕೊಳಕತ್ತೇನಿ. ಇದೇ ರೀತಿ ಎಲ್ಲಾ ಹಿಟ್ಟನು ಹಂಗ ಹುರ್ಕೋಬೇಕ್ರಿ. ಸ್ವಲ್ಪನ ಹಾಕ್ಬೇಕು ಹಿಟ್ಟ ಮತ್ತ ತುಪ್ಪ. ಇವಾಗ ಲಾಸ್ಟ್ ಉಳ್ದೈತ್ರಿ ಅದ 2 ಚಮಚ ಆಗುವಷ್ಟ ಹಿಟ್ಟ. ಅದನ್ನ ನಾನು ಹಾಕೊಂಡ ಮ್ಯಾಲೆ ಒಂದ್ 3 ಚಮಚ ತುಪ್ಪ ಹಾಕೊಂಡೇನ್ರಿ ಇಲ್ಲಿ. ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕೊಂಡೇನಿ ತುಪ್ಪ. ಈಗ ನೋಡ್ರಿ ಇದನ್ನ ಕೈ ಬಿಡ್ಲಾರ್ದಂಗ ಲೋ ಫ್ಲೇಮ್ನಾಗನ ಹುರ್ಕೋಂತ ಹೋಗ್ಬೇಕ್ರಿ. ಉರಿ ಮಾತ್ರ ಬಹಳ ಕಡಿಮೆ ಇರ್ಬೇಕು. ಇಲ್ಲ ಅಂದ್ರ ಕೆಳಗಡೆ ಹೊತ್ತಿ ಬಿಡ್ತೈತಿ ಅದ. ಈಗ ಒಂದ್ 15 ನಿಮಿಷ ಆಗೇತ್ರಿ ಇದನ್ನ ಹುರ್ಯಾಕತ್ತ. ಈಗ ನೋಡ್ರಿ ಮತ್ತ ನಾನ ಉಳ್ದಿರುವಂತ ತುಪ್ಪದಾಗಿಂದ 2 ಚಮಚ ತುಪ್ಪ ಮತ್ತ ಹಾಕೊಳಕತ್ತೇನಿ. ಹಾಕೊಂಡ ಇದನ್ನ ಮತ್ತ ಹಂಗ ಹುರ್ಕೋಂತ ಇರ್ಬೇಕ್ರಿ. ಆಮೇಲೆ ಮತ್ತೊಂದ್ 10 ನಿಮಿಷ ಹಿಂಗ ಹುರಿಬೇಕ್ರಿ. ಹುರಿದ್ಮೇಲೆ ಲಾಸ್ಟ್ ಉಳ್ದೈತ್ರಿಲ್ಲ ತುಪ್ಪ ಅದನ್ನೆಲ್ಲಾನು ಇದಕ್ ಹಾಕಿ ಚಲೋ ಇದನ್ನ ಮತ್ತ ಹುರಿಬೇಕು. ಕೈ ಬಿಡ್ಲಾರ್ದಂಗ ಹುರ್ಕೋಂತ ಇರ್ಬೇಕ್ರಿ. ಉರಿ ಮಾತ್ರ ಬಹಳ ಅಂದ್ರ ಬಹಳ ಲೋ ಇರ್ಬೇಕು. ಇಲ್ಲಂದ್ರ ಪಕ್ಕಾ ಇದ ಕೆಳಗಡೆ ಕೆಂಪ ಆಗ್ತೈತಿ. ಇಲ್ಲಂದ್ರ ಹೊತ್ತೈತಿ. ಇವಾಗ ನೋಡ್ಬಹುದು ಹಿಟ್ಟು ಸ್ವಲ್ಪ ಅಳಕ್ ಆಗಾಕತ್ತೈತಿ. ಅಂದ್ರ ಈ ಹಿಟ್ಟೊಳಗಿಂದ ತುಪ್ಪ ಹೊರಗ್ ಬರಾಕತ್ತೈತಿ. ಈಗ ಇದನ್ನ ಹುರ್ಯಾಕತ್ತನ ಒಂದ್ 20ರಿಂದ 30 ನಿಮಿಷ ಆಯ್ತು. ಇದನ್ನ ಹಿಂಗ ಮತ್ತ 15ರಿಂದ 20 ನಿಮಿಷ ಹುರ್ಕೋಂತ ಇರ್ಬೇಕ್ರಿ. ಏಕದಮ್ ಲೋ ಉರಿನಾಗ ನಾ ಇಲ್ಲಿ ತೋರ್ಸಾಕತ್ತೇನ್ರಲ್ಲ ಇದ ರೀತಿ ಹಿಂಗ್ ಮಾಡ್ಬೇಕು ಮತ್ತ ಹೊಳ್ಳಸ್ಬೇಕು ಮತ್ ಇದ ರೀತಿ ಮಾಡ್ಬೇಕ್ರಿ. ನೋಡ್ರಿ ಇಲ್ಲಿ ನಿಮ್ಗ ಉರಿ ಕಾಣ್ಸಾಕತ್ತೈತಿ. ಬಹಳ ಅಂದ್ರ ಬಹಳ ಕಡಿಮೆ ಐತಿ ಉರಿ. ಅದ್ರಿಂದನ ಇದ ಕೆಳಗ ಹೊತ್ತಾಕತ್ತಿಲ್ಲ. ಈ ಬೇಸನ್ ಉಂಡಿ ಮಾಡಾಕ ಮುಖ್ಯವಾಗಿ ಬೇಕಾಗಿರೋದಂದ್ರ ಸಹನೆ ರೀ, ಪೇಷನ್ಸ್. ಹೌದ್ರಿ ಇದಕ್ಕ ಬಹಳ ಅಂದ್ರ ಬಹಳ ಟೈಮ್ ಹಿಡಿತೈತಿ. ಇಲ್ಲ ಅಂದ್ರು ಒಂದ್ 50 ನಿಮಿಷರ ಇದನ್ನ ಹಿಂಗ ಹುರ್ಕೋಂತ ಇರ್ಬೇಕ್ರಿ. ಇದನ್ನ ನಾವ್ ಹುರ್ದಂಗ ಇದ್ರಾಗಿಂದ ತುಪ್ಪ ಹೊರಗ್ ಬರಾಕ್ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಇದಕ್ಕ ಒಂದ ಶೈನಿಂಗ್ ಬರ್ತೈತಿ ಮತ್ತ ಇದ್ರದ ಕಲರನು ಸ್ವಲ್ಪ ಚೇಂಜ್ ಆಕೋಂತ ಹೋಗ್ತೈತಿ. ಈಗ ನೋಡ್ಬಹುದು ಇದನ್ನ ಕಲ್ಸಾಕ ಅಷ್ಟ ಬರಾಕತ್ತಿಲ್ಲ. ಅಳಕ್ ಆಗೈತ್ ನೋಡ್ರಿ. ಹಿಂಗ ಇದನ್ನ ಹುರ್ಕೋಂತ ಇರ್ಬೇಕು. ಉರಿ ಮಾತ್ರ ಬಹಳ ಅಂದ್ರ ಬಹಳ ಕಡಿಮೆ ಇರ್ಬೇಕು. ನಾನ ಹೊಳ್ಳೆಳ್ಳೆ ಹೇಳಾಕತ್ತೀನಿ. ಹಿಂಗ್ ಸ್ವಲ್ಪ ಅಳಕ್ ಆಗ್ತಿದ್ರಲ್ಲ ಅವಾಗ ನಾನ 1 ಚಮಚ ತುಪ್ಪ ಹಾಕೊಂಡೇನಿ. ಆ ತುಪ್ಪ ಹಾಕೋದನ್ನು ವಿಡಿಯೋ ಬಂದಿಲ್ಲ ಇಲ್ಲಿ. ಅವಾಗ ತುಪ್ಪ ಹಾಕಿದಂದ್ರ ಹಿಂಗ್ ಆಗ್ತೈತಿ ನೋಡ್ರಿ. ಇದ ಫುಲ್ ಅಳಕ್ ಆಗ್ತೈತಿ. ಈಗ ಏನ್ ಮಾಡ್ಬೇಕಂದ್ರಿ 1.5 ಚಮಚ ಆಗುವಷ್ಟ ನೀರ್ ಹಾಕೋಬೇಕ್ರಿ. ನೀರ್ ಹಾಕಿದ್ವು ಅಂದ್ರ ಏನಾಗ್ತೈತಂದ್ರ ನೋಡ್ರಿ ಎಷ್ಟ್ ಚಂದ ಇದ್ರದ ಟೆಕ್ಸ್ಚರ್ ಏಕದಮ್ ಚೇಂಜ್ ಆಗ್ಬಿಡ್ತೈತಿ ನೋಡ್ರಿ. ನೋಡ್ರಿ ಇಲ್ಲಿ ರವ ರವ ಹೆಂಗ್ ಕಾಣಾಕತ್ತೈತಿ. ಅವಾಗ್ಲೇ ಎಷ್ಟ್ ಅಳಕಾಗಿತ್ತಲ್ಲ. ಹಿಂಗ ಇದನ್ನ ನೀರ್ ಹಾಕಿದ್ಮೇಲೆ ಒಂದ್ 10 ನಿಮಿಷ ಹುರಿಬೇಕ್ರಿ. ಲೋ ಫ್ಲೇಮ್ನಾಗನ ಹುರಿಬೇಕು. ಈಗ ಸ್ಟವ್ ಆಫ್ ಮಾಡಿ ಇದನ್ನ ಒಂದ್ ಪ್ಲೇಟ್ನಾಗ ತಕ್ಕೋಬೇಕು. ಆಮೇಲೆ ಇದನ್ನ ಅಗಲ್ ಮಾಡಿ ಆರಾಕ್ ಬಿಟ್ಬಿಡ್ಬೇಕ್ರಿ. ಜಾಸ್ತಿ ಆರಬಾರದು. ಸ್ವಲ್ಪ ಬಿಸಿ ಇರ್ಬೇಕು. ಈಗ ನೋಡ್ಬಹುದು ಇದ ಆರೈತಿ. ಆದ್ರ ಬೆಚ್ಚಗ ಐತ್ರಿ. ಇದನ್ನ ನಾವು ಮುಟ್ಬಹುದು ಅಷ್ಟ ಬಿಸಿ ಐತಿ.
ಇಲ್ಲಿ ಏಲಕ್ಕಿ ಪುಡಿ ಹಾಕೊಂಡೀನಿ. ಮತ್ತ ಇಲ್ಲಿ ನಾನು ಕಲ್ಸಕ್ರಿ ಪುಡಿ ತಗೊಂಡೇನಿ ನೋಡ್ರಿ. ಇದ ಕೆಂಪು ಕಲ್ಸಕ್ರಿ. ಇದ ಮಾರ್ಕೆಟ್ನಾಗ ಸಿಗ್ತೈತಿ. ಇದ ಆರೋಗ್ಯಕ್ಕ ಬಹಳ ಚಲೋ. ನಾನು ಇದ್ರ ಪೌಡರ್ ಹಾಕೊಳಕತ್ತೀನಿ. 1.5 ಕಪ್ ಆಗುವಷ್ಟ ಕಲ್ಸಕ್ರಿ ಪುಡಿ ಮಾಡ್ಕೊಂಡ ಅದನ್ನ ಚಾನ್ಗಿ ಒಳಗ್ ಚಾನಿಸ್ಕೊಂಡ್ ಇಟ್ಕೊಂಡೇನಿ. ಅದನ್ನ ಸ್ವಲ್ಪ ಇದಕ್ಕ ಹಾಕೊಂಡ ಚಲೋತ್ತಾಗಿ ಕಲಸ್ಕೋಬೇಕು. ನಾನು 3 ಕಪ್ ಕಡ್ಲಿಬ್ಯಾಳಿ ತಗೊಂಡೇನಿ. ಆಮೇಲೆ 1.5 ಕಪ್ ಸಕ್ರಿ ಪುಡಿ ತಗೊಂಡೇನಿ. ಇದ ಕಲ್ಸಕ್ರಿ ಪುಡಿ ಜಾಸ್ತಿ ಸಿಹಿ ಇರಂಗಿಲ್ಲ. ನೀವು ಸ್ವಲ್ಪ ಜಾಸ್ತಿನೂ ತಗೋಬಹುದು. ಆದ್ರೆ ನಮ್ಮ ಮನ್ಯಾಗ ಸ್ವಲ್ಪ ಸ್ವೀಟ್ ಕಡಿಮೆ ತಿಂತಾರೋ ಹಂಗಾಗಿ ನಾನಿಲ್ಲಿ 1.5 ಕಪ್ ಸಕ್ರಿ ತಗೊಂಡೇನಿ. ಮತ್ತ ಇದನ್ನ ಚಲೋತ್ತಾಗಿ ಹಿಂಗ ಕೈಯಿಂದ ತಿಕ್ಕಿ ಕಲಸ್ಬೇಕು. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡ ಚಂದಾಗಿ ಉಂಡಿ ಕಟ್ಟೋದು ನೋಡ್ರಿ. 3 ಕಪ್ ಕಡ್ಲಿಬ್ಯಾಳಿ, 1.5 ಕಪ್ ಸಕ್ರಿ, ಆಮೇಲೆ 3/4 ಕಪ್ ತುಪ್ಪ ತಗೊಂಡ ನಾನು ಮಾಡೀನಿ. ಇದ ಅಳತಿಂದ ಬೇಸನ್ ಉಂಡಿ ಮಾಡಿದ್ರ ಬಹಳ ಮಸ್ತ್ ಆಗ್ತಾವ್ರಿ. ಒಂದ್ಸಲ ಮಾಡಿ ನೋಡ್ರಿ. ಈ ಬೇಸನ್ ಉಂಡಿ ನೋಡ್ರಿ ತಿನ್ನಾಕ ಮಾತ್ರ ಬಹಳ ರುಚಿ. ಆದ್ರ ಮಾಡಾಕ ಬಹಳ ಟೈಮ್ ಹಿಡಿತೈತಿ. ಬಹಳ ಪೇಷನ್ಸ್ ಬೇಕು. ಇದು ಒಂಥರ ಮೆಡಿಟೇಷನ್ ಇದ್ದಂಗನ ನೋಡ್ರಿ. ನಾವ ಅಂಗಡಿಯಿಂದ ಆರಾಮಾಗಿ ತಂದ ಉಂಡಿ ತಿನ್ಬಹುದು. ಆದ್ರ ನಾವ್ ಮಾಡಿದ್ದ ಉಂಡಿ ತಿನ್ನೋದಿರ್ತೈತ್ರಲ್ಲ, ಆಮೇಲೆ ಆ ಮಾಡುವಾಗಿನ ಖುಷಿ ಐತಿ. ಆಮೇಲೆ ಮಾಡಿದ್ಮೇಲೆ ಅದು ಪರ್ಫೆಕ್ಟ್ ಆಗಿ ಬಂದಾಗ ಆಗುವಂತ ಖುಷಿ ಅದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ಈ ರೀತಿ ಮಾಡಿ ನೋಡ್ರಿ. ಆಮೇಲೆ ನೀವ ಬೇಸನ್ ಉಂಡಿ ಮಾಡ್ತೀರಿ ಅಂದ್ರೆ ಹೆಂಗ್ ಮಾಡ್ತೀರಿ ಅಂತ ಹೇಳ್ರಿ. ನನಗೂ ಏನಾರ ಮತ್ತೆ ಟಿಪ್ಸ್ ಹೇಳೋದಿತ್ತಂದ್ರ ಹೇಳ್ಕೊಡ್ರಿ. ಮತ್ತ ನಾನ್ ಮಾಡಿದ ಉಂಡಿ ಹೆಂಗ್ ಅನಸ್ತು ಅಂತ ಹೇಳ್ರಿ.